ಕನ್ನಡ ಸಿನಿ ಇಂಡಸ್ಟ್ರಿ ಉಳಿವಿಗಾಗಿ ಹೋಮ ಹವನವನ್ನ ನಡೆಸಲಾಗ್ತಾ ಇದೆ. ಕಲಾವಿದರ ಸಂಘದಲ್ಲಿ ನಡೀತಾ ಇರುವಂತಹ ಹೋಮ ಇದು. ರಾಕ್ಲೈನ್ ವೆಂಕಟೇಶ್ ದೊಡ್ಡಣ್ಣ ನೇತೃತ್ವದಲ್ಲಿ ಪೂಜೆ ನಡೆಸಲಾಗ್ತಾ ಇದೆ. ಗಣಪತಿ ಹೋಮ, ಸರ್ಪಶಾಂತಿ ಹೋಮ, ಮೃತ್ಯುಂಜಯ ಹೋಮ ಮಾಡಲಾಗ್ತಾ ಇದೆ. ಸುಮಾರು 7-8 ಮಂದಿ ಪುರೋಹಿತರಿಂದ ಹೋಮವನ್ನ ಮಾಡಿಸಲಾಗ್ತಿದೆ. ಚಿತ್ರರಂಗಕ್ಕೆ ಸಾಕಷ್ಟು ತೊಂದರೆಗಳು ಸುಮಾರು 4-5 ವರ್ಷದಿಂದ ಆಗಾಗ ಆಗ್ತಾನೆ ಇದೆ. ಒಂದಾದ ಮೇಲೆ ಒಂದು ಆಘಾತಗಳು ಎದುರಾಗ್ತಾನೆ ಇದೆ. ತುಂಬಾ ಜನ ಗಣ್ಯರು, ತುಂಬಾ ಜನ ಮೇರು ನಟರು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಅದಾದ ನಂತರ ಚಿತ್ರರಂಗದಲ್ಲಿರುವಂತಹ ಸೆಲೆಬ್ರಿಟಿಗಳಿಗೆ ಸಾಕಷ್ಟು ವಿಘ್ನಗಳು ಎದುರಾಗ್ತಾ ಇದೆ. ಆದರೆ ಎಲ್ಲ ವಿಘ್ನ ನಿವಾರಣೆ ಆಗಿ ಒಳ್ಳೆಯ ಸಿನಿಮಾಗಳು ಇಂಡಸ್ಟ್ರಿಯಿಂದ ಬರಲಿ ಅಂತ ಹೇಳಿ ರಾಕ್ಲೈನ್ ವೆಂಕಟೇಶ್ ಹಾಗೂ ದೊಡ್ಡಣ್ಣ ಅವರ ನೇತೃತ್ವದಲ್ಲಿ ಸರ್ಪಶಾಂತಿ ಹೋಮ, ಗಣಪತಿ ಹೋಮವನ್ನ ನೆರವೇರಿಸಲಾಗ್ತಾ ಇದೆ. ಮೃತ್ಯುಂಜಯ ಹೋಮವನ್ನ ಇವತ್ತು ನೆರವೇರಿಸಲಾಗ್ತಾ ಇದೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿಗೆ ಹೋಗಿದ್ದಾರೆ, ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಸೊ ಅವ್ರಿಗೋಸ್ಕರ ಆದಷ್ಟು ಬೇಗ ಬಿಡುಗಡೆಯಾಗಲಿ ಅಂತ ಹೋಮ ಮಾಡ್ತಿದ್ರು ಅಂತ ಹೇಳಲಾಗ್ತಿತ್ತು. ಆದರೆ ಇದೆಲ್ಲದಕ್ಕೂ ದೊಡ್ಡಣ್ಣ ಹಾಗೂ ರಾಕ್ಲೈನ್ ವೆಂಕಟೇಶ್ ತೆರೆ ಎಳೆದಿದ್ದಾರೆ. ಅದಕ್ಕಲ್ಲ, ಚಿತ್ರರಂಗ ಸರಿಯಾಗಿರಲಿ, ಚಿತ್ರರಂಗಕ್ಕೆ ಯಾವುದೇ ತೊಡಕು ಎದುರಾಗದಿರಲಿ ಅಂತ ಹೇಳಿ ನಾವು ಈ ಶಾಂತಿ ಹೋಮ ಮಾಡ್ತಿದ್ದೀವಿ ಅನ್ನೋ ಒಂದು ಹೇಳಿಕೆ ನೀಡಿದ್ದಾರೆ. ಇನ್ನು ಸ್ಥಳದಿಂದ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಲೋಕೇಶ್ ನೀಡ್ತಾ ಹೋಗ್ತಾರೆ. ಲೋಕೇಶ್, ಕನ್ನಡ ಸಿನಿರಂಗಕ್ಕೆ ಅಂಟಿಕೊಂಡಿರುವಂತಹ ಕಳಂಕ ಹೋಗ್ಲಿ, ಕನ್ನಡ ಸಿನಿರಂಗ ಚೆನ್ನಾಗಿ ಉತ್ತಮವಾಗಿ ಅಭಿವೃದ್ಧಿ ಸಾಧಿಸಲಿ ಅಂತ ಹೇಳಿ ಈ ಹೋಮವನ್ನ ನೆರವೇರಿಸಲಾಗ್ತಾ ಇದೆ. ಅಲ್ಲಿ ಆಗ್ತಿರೋ ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗೋದಾದ್ರೆ ಯಾರೆಲ್ಲ ಉಪಸ್ಥಿತರಿದ್ದಾರೆ, ಹೇಗೆ ಸಾಗ್ತಾ ಇದೆ ಹೋಮ? ಖಂಡಿತ ಸಭಾ, ಅಂದರೆ ಇಂಡಸ್ಟ್ರಿ ಉಳಿಯೋಗಾಗಿ, ಅಂದರೆ ಇಂಡಸ್ಟ್ರಿಗೆ ಏನು ಸಮಸ್ಯೆಗಳು ಎದುರಾಗಿದೆ ಇಲ್ಲಿ ತನಕ ಅದೆಲ್ಲವೂ ಕೂಡ ದೂರ ಆಗಲಿ ಅನ್ನೋ ಕಾರಣಕ್ಕೆ ಇವತ್ತು ವಿಶೇಷವಾದ ಪೂಜೆ ಮತ್ತು ಹೋಮವನ್ನು ನಡೆಸ್ತಿರುವಂಥದ್ದು. ಮೊದಲಿಗೆ ಅಂದರೆ 4 ಹೋಮಗಳನ್ನು ಮುಖ್ಯವಾಗಿ ಅಂದರೆ ಶಾಸ್ತ್ರದಂತೆ ಮೊದಲಿಗೆ ಗಣಪೂಜೆ, ಅನಂತರದಲ್ಲಿ ಮೃತ್ಯುಂಜಯ ಹೋಮ, ಆಶ್ಲೇಷ ಬಲಿ, ಅನಂತರದಲ್ಲಿ ಸರ್ಪ ದರ್ಶನವನ್ನು ಮಾಡಿಸಲಾಗುತ್ತೆ. ಯಾಕಂದರೆ ಇಂಡಸ್ಟ್ರಿ ಅಂದರೆ ಪ್ರಕಾಶ್ ಅಂಬಾಣ ಅಂದರೆ ಈ ಒಂದು ಕಾರ್ಯಕ್ರಮದ ಒಂದು ಪ್ರಧಾನ ಅರ್ಚಕರಾಗಿರುವಂಥ ಪ್ರಕಾಶ್ ಅಂಬಾಣ ತಿಳಿಸಿರೋ ಮಾಹಿತಿ ಅಂದರೆ ಏನು ಕಲಾವಿದರ ಸಂಘ ಉದ್ಘಾಟನೆ ನಂತರದಲ್ಲಿ ಯಾವುದೇ ಒಂದು ಪೂಜೆ ಸಹ ಇಲ್ಲಿ ಆಗಿಲ್ಲ. ಆ ಒಂದು ಕಾರಣಕ್ಕೆ ಇಂಡಸ್ಟ್ರಿಗೆ ಎಲ್ಲೋ ಒಂದು ಕಡೆ ಅಂದರೆ ಸಿನಿಮಾ ರಂಗಕ್ಕೆ ಸರ್ಪದೋಷ ಅಥವಾ ಈ ಥರದೊಂದು ಒಂದಷ್ಟು ಸಂಕಷ್ಟಗಳು ಎದುರಾಗಿದೆ ಅನ್ನೋ ಕಾರಣದಿಂದ ಒಂದಷ್ಟು ವಿಚಾರವನ್ನು ದೊಡ್ಡಣ್ಣ ಅವರಿಗೆ ತಿಳಿಸಿರ್ತಾರೆ. ಆ ನಂತರದಲ್ಲಿ ಇದರಿಂದ ಎಚ್ಚೆತ್ತಂಥ ದೊಡ್ಡಣ್ಣ ಅವರು ಈ ಒಂದು ಪ್ರಧಾನ ಒಂದು ಪೂಜೆಯನ್ನು ಇನ್ನು ಕಲಾವಿದರ ಸಂಘದಲ್ಲಿ ನಡೆಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ಅಂದರೆ ಒಳ್ಳೆಯ ದಿನ ಆದ್ದರಿಂದ ಇವತ್ತು ಇಂಡಸ್ಟ್ರಿಗೆ ಸಹ ಒಳ್ಳೆಯದಾಗಲಿ, ಒಳಿತಿಗಾಗಿ ಇವತ್ತು ಒಂದು ಪೂಜೆಯನ್ನು ನಡೆಸಲಾಗ್ತಿರೋದು ನೀವು ನೋಡ್ತಾ ಇರ್ಬೋದು. ಸದ್ಯಕ್ಕೆ ಅಂದರೆ ಆಶ್ಲೇಷ ಪೂಜೆ ಅಥವಾ ಗಣಹೋಮ, ಆಶ್ಲೇಷ ಬಲಿ ಮತ್ತು ಅನಂತರದಲ್ಲಿ ಸರ್ಪ ಪೂಜೆ ಎಲ್ಲ ಒಂದು ಹೋಮಗಳಿಗೆ ಸಕಲ ಸಿದ್ಧತೆಯನ್ನು ನಡೆಸಲಾಗಿದೆ. ಅಂದರೆ ಉಡುಪಿ ಮೂಲದ ಒಂದು ಅರ್ಚಕರ ಬಳಗ ಬಂದು ಈ ಒಂದು ಪೂಜೆಯನ್ನು ನಡೆಸ್ತಾ ಇರುವಂಥದ್ದು. ಮುಖ್ಯವಾಗಿ ಅಂದರೆ ದೊಡ್ಡಣ್ಣವರು ಈ ಒಂದು ಪೂಜೆಯ ಪ್ರಧಾನ ಒಂದು ಯಜಮಾನರಾಗಿರ್ತಾರೆ. ಯಾಕಂದರೆ ಈ ಒಂದು ಗಣಹೋಮ ಅಥವಾ ಯಾವುದೇ ಒಂದು ಪೂಜೆಗಳಾಗಲಿ ಅದಕ್ಕೆ ಯಜಮಾನರು ಅಂತಿರ್ತಾರೆ. ಈ ಒಂದು ಪೂಜೆಗೆ ಇನ್ನು ದೊಡ್ಡಣ್ಣವರ ದಂಪತಿ ಬಹಳ ಮುಖ್ಯವಾಗಿರ್ತಾರೆ. ಆ ನಂತರದಲ್ಲಿ ಇಂಡಸ್ಟ್ರಿಯ ಬಹುತೇಕ ಕಲಾವಿದರು ಈ ಒಂದು ಹೋಮದಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಅಂದರೆ ಮೊನ್ನೆ ಕೂಡ ಮಾತನಾಡ್ತಾ ಇದ್ರು, ಅಂದರೆ ಪತ್ರಿಕಾಗೋಷ್ಠಿಯಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡಿದರು. ಅಂದರೆ ಯಾರಿಗೆ ಸಿನಿಮಾ ಶೂಟಿಂಗಲ್ಲಿ ಯಾರು ಭಾಗಿಯಲ್ಲ ಅವರನ್ನು ಹೊರತುಪಡಿಸಿ ಬಹುತೇಕರು ಭಾಗಿಯಾಗೋ ಸಾಧ್ಯತೆ ಇದೆ ಅಂತ ತಿಳಿಸಿದ್ದಾರೆ. ಸಭಾ, ಥ್ಯಾಂಕ್ ಯು ಲೋಕೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.